ಯಾವುದೇ ಒಂದು ಸಿನಿಮಾದ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಾಗ ನಮಗೆ ಪರ ಮತ್ತು ವಿರೋಧ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೇ ಇದೆ. ಆದರೆ ಟಾಕ್ಸಿಕ್ಸ್ ಟೀಸರ್ ರಿಲೀಸ್ ಆದಮೇಲೆ ಫುಲ್ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆನೇ ಮಾತಾಡ್ತಿದೆ. ಆ ಒಂದು ಸೀನ್ನ ತಗೊಂಡು ಇದು ಮಾಡಬಾರ್ದಿತ್ತು, ಈ ಥರದ್ದು ತೋರಿಸ್ಬಾರ್ದಿತ್ತು ಅಂತ ಪರ ವಿರೋಧ ಎರಡೂ ಆಗ್ತಾಯಿದೆ. ವಿಶೇಷ ಏನಪ್ಪ ಅಂತಂದರೆ ಖಾಲಿ ಕನ್ನಡ ಇಂಡಸ್ಟ್ರಿ ಇದ್ರ ಬಗ್ಗೆ ಮಾತಾಡ್ತಿರಲಿಲ್ಲ, ಆಲ್ ಓವರ್ ವರ್ಲ್ಡ್ ಮಾತಾಡ್ತಿದ್ದೆ. ಈ ಥರದ ಒಂದು ಬೋಲ್ಡ್ ಮೂವ್ನ ನಾವು ಯಶ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಬಹುಶಃ ಯಶ್ ಅವರಿಗೂ ಇದೇ ಬೇಕಿತ್ತು ಏನೋ. ಯಾಕೆ ಬೌಂಡ್ರಿನ ದಾಟಿ ಹೋಗ್ತಾ ಇರೋ ಒಬ್ಬ ಕಲಾವಿದನಿಗೆ ಇದನ್ನೆಲ್ಲ ಅವರು ಫೇಸ್ ಮಾಡೋಕ್ಕೆ ರೆಡಿ ಇರ್ತಾರೆ. ಯಾಕೆಂದರೆ ಅವರು ಬೌಂಡ್ರಿನ ದಾಟಿ ಹೋಗಿರ್ತಾರೆ. ನೀವು ಟೀಸರ್ನ ನೋಡಿದಾಗ ಇದು ಇಂಗ್ಲೀಷ್ನಲ್ಲಿ ಕೂಡ ರಿಲೀಸ್ ಆಗ್ತಾಯಿದೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂನಲ್ಲಿ ಕೂಡ ಅಲ್ಲ, ಇದು ಇಂಗ್ಲೀಷ್ನಲ್ಲಿ ಕೂಡ ರಿಲೀಸ್ ಆಗ್ತಿರೋದ್ರಿಂದ ಅವರ ನೇಟಿವಿಟಿಗೆ ತಕ್ಕಂತೆ ಇದನ್ನೆಲ್ಲ ಮಾಡಲೇಬೇಕು. ಅಂದಾಗೆ ಈ ಸಿನಿಮಾದಲ್ಲಿ ತೋರಿಸಿರೋ ಸೀನ್ ಅದರಲ್ಲಿ ಏನು ಎಕ್ಸ್ಟ್ರೀಮ್ ಲೆವೆಲಾಗಿ ಏನಿಲ್ಲ, ಬಟ್ ಒಂದು ಸಿಂಬೋಲಿಕ್ಕಾಗಿ ಏನೋ ಒಂದು ತೋರಿಸಿದ್ದಾರೆ. ಅದು ತಪ್ಪು ಸರಿನೋ ಅದು ಸೆಕೆಂಡ್ರಿ. ಬಟ್ ಈ ಥರದ ಇದಕ್ಕಿಂತ ಜಾಸ್ತಿ ಏನು ಬೋಲ್ಡ್ ಆಗಿರೋ ಸೀನ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾದಲ್ಲೇ ತುಂಬ ಬಂದಿದೆ. ಆವಾಗೆಲ್ಲ ಮಾತಾಡಿಲ್ಲ. ಬಟ್ ಈಗ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇದು ಅರ್ಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಎಲ್ಲ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಸಿನಿಮಾಗಳನ್ನ ಮಾಡ್ತಿದ್ರು. ಇಲ್ಲಿ ಪ್ಯಾನ್ ವರ್ಲ್ಡ್ ಸಿನಿಮಾ ಒಬ್ಬ ವ್ಯಕ್ತಿ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೆಲವರಿಗೆ ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಈ ಥರದ ಮಾತುಗಳನ್ನ ಹಾಕ್ತಾರೆ. ಕನ್ನಡ ಸಿನಿಮಾದಲ್ಲೇ ಈ ಥರದ ಬೋಲ್ಡ್ ಸೀನ್ಗಳು ಎಷ್ಟೋ ಬಂದಿದೆ, ಆವಾಗೆಲ್ಲ ಮಾತಾಡಿಲ್ಲ. ಇನ್ನೊಂದು ವಿಶೇಷ ಏನಂದರೆ ಇದು ಆಲ್ರೆಡಿ ಎ ಸರ್ಟಿಫಿಕೇಟ್ ಸಿಕ್ಕಿರೋ ಸಿನಿಮಾ. ಆಲ್ರೆಡಿ ಅದಕ್ಕೆ ಕನ್ಫರ್ಮ್ ಆಗಿದೆ ಇದಕ್ಕೆ ಎ ಸರ್ಟಿಫಿಕೇಟೇ ಸಿಗುತ್ತೆ ಅಂತ. ಫಾರ್ ಗ್ರೋನ್ ಅಪ್ಸ್ ಅಂತಲೂ ಕೂಡ ಅವರು ಕೂಡ ಟ್ಯಾಗ್ಲೈನ್ ಹಾಕಿದ್ದಾರೆ. ಅದನ್ನು ತುಂಬ ಜನ ಓದಲಿಲ್ಲ. ಅದು ನಿಮ್ಮ ಮಿಸ್ಟೇಕು. ಯಾರೆಲ್ಲ ಓದಿ ನೀವು ಟೀಸರ್ ನೋಡಿಲ್ಲ ಅದೆಲ್ಲ ನಿಮ್ಮ ತಲೆನೋವು. ಅದಕ್ಕೆ ಟಾಕ್ಸಿಕ್ ಟೀಮು ತಲೆ ಕೆಡಿಸ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ಈ ಥರದ ಸೀನು ಸಿನಿಮಾದಲ್ಲಿ ಇರುತ್ತೋ ಇಲ್ವೋ ಅದೂ ಗೊತ್ತಿಲ್ಲ. ಯಾಕಂದರೆ ನಾವು ಟೀಸರಲ್ಲಿ ಏನು ನೋಡಿದ್ದೀವಿ ಸೀನು ಅದು ಸಿನಿಮಾದಲ್ಲಿ ಇರುತ್ತೇನೋ ಯಾವ ಗ್ಯಾರಂಟಿನೂ ಇಲ್ಲ ನಮಗೆ. ಸಿನಿಮಾದಲ್ಲಿ ಬೇರೆ ರೀತಿಯೇ ಇರ್ಬೋದು, ಇದು ಪ್ರಮೋಷ್ನಲ್ಗೋಸ್ಕರ ಮಾಡಿರಲೂಬಹುದು. ನಾವು ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡೇ ಬಂದಿದ್ದೀವಿ, ನಾವಾಗಲಿ ನಮ್ಮ ತಂಡ ಆಗಲಿ. ಸಿನಿಮಾ ಎಲ್ಲ ಥರದ ಸಿನಿಮಾ, ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳು, ಮರಾಠಿ, ಬೆಂಗಾಲಿ, ಎಲ್ಲ ಥರದ ಸಿನಿಮಾ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡಿದ್ವಿ. ಇಂಗ್ಲೀಷ್ ಸಿನಿಮಾ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಯಾಕೆಂದರೆ ಇಂಗ್ಲೀಷ್ ಸಿನಿಮಾದಲ್ಲಿ ಇದೆಲ್ಲ ಕಾಮನ್ ಥಿಂಗ್ಸ್ ಇದೆಲ್ಲ ಇದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ. ಆ ಸ್ಟೇಜಿಗೆ ಹೋಗಿ ಏನು ಇಂಡಸ್ಟ್ರಿಗೆ ಹೋಗಿ ನಾವು ಕಾಂಪೀಟ್ ಮಾಡಬೇಕಾದ್ರೆ ಕೆಲವೊಂದು ಸೀನ್ಸ್ಗಳು ರಿಕ್ವೈರ್ಮೆಂಟ್ಸ್ ಇರುತ್ತೆ. ನಾವು ಮನೇಲಿರೋಕ್ಕೂ ಅಥವಾ ಮದುವೆ ಮನೆಗೆ ಹೋಗೋಕ್ಕೂ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಚೇಂಜ್ ಆಗುತ್ತೆ. ಮನೇಲಿ ಕ್ಯಾಶುವಲ್ ಹಾಕಿರೋ ಡ್ರೆಸ್ಸನ್ನು ನಾವು ಮದುವೆಗೆ ಹಾಕಲ್ಲ. ನಾವು ಏನು ವೈಬಿಗೆ ಬೇಕಾದ ಏನು ಡ್ರೆಸ್ಸು ನಾವು ಹಾಕ್ಕೊಂಡು ಹೋಗ್ತೀವಿ, ಅದೇ ರೀತಿ ಇದು ಕೂಡ. ಇದನ್ನ ಪರ ವಿರೋಧ ಇರುತ್ತೆ. ಅದೇ ಇದು ಮಾಡೋದೇ ತಪ್ಪು, ಈ ಥರ ತೋರಿಸ್ಬಾರ್ದಿತ್ತು ಅನ್ನೋದು ಯಾಕೋ ನನಗೆ ಅಷ್ಟೊಂದು ಸರಿ ಕಾಣಿಸ್ತಿಲ್ಲ. ಇಲ್ಲಿ ಒಂದು ಹುಡುಗಿನ ಮಾತ್ರ ಆ ರೀತಿ ಬೋಲ್ಡ್ನೆಸ್ಸಲ್ಲಿ ತೋರಿಸಿದ್ರೆ ಅದೊಂದು ಬೇರೆ ಕಥೆ ಆಗಿದೆ. ಇಲ್ಲಿ ಹುಡುಗಿ ಇಬ್ಬರೂ ಈಕ್ವಲ್ ಆಗಿ ಬೋಲ್ಡ್ನೆಸ್ಸಲ್ಲಿ ತೋರಿಸಿದ್ದಾರೆ. ಅದರಿಂದ ಇದು ವರ್ತ್ ಅಂತ ಹೇಳ್ಬೋದು. ಆ ಟೀಸರ್ಗೆ ಅದು ವರ್ತ್ ಇತ್ತು ಅಂತ ಹೇಳ್ಬೋದು. ಅದರ ಎಕ್ಸ್ಟ್ರೀಮ್ ಲೆವೆಲ್ ಏನು ತೋರಿಸ್ದಾಗಿಲ್ಲ ಅದರಲ್ಲಿ. ಬಟ್ ಯಾರಿಗೆಲ್ಲ ಎಕ್ಸ್ಟ್ರೀಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ ಒಂದು ರೌಂಡ್ ಅಪ್ ಹಾಕಬೇಕಾಗತ್ತೆ. ಹಲವು ಕನ್ನಡದ ಇನ್ನೂ ಹಳೆಯ ಸಿನಿಮಾಗಳನ್ನ ನೀವು ನೋಡಬೇಕಾಗತ್ತೆ. ಅದನ್ನು ನೋಡಿ ಬಂದು ದಯವಿಟ್ಟು ಈ ಥರ ಜಡ್ಜ್ಮೆಂಟನ್ನು ಕೊಡಿ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ. ಇಷ್ಟನ್ನು ಹೇಳಬೇಕಿತ್ತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಥವಾ ಮುಂದಿನ ಏನಾದರೂ ವಿಶೇಷವಾದಂಥ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಶೇರನ್ನು ಮಾಡಿ.